ಚಾಲು ಮಾಡೋಕೆ ನಾನು ಮಲಗ್ತೀನಿ, ನಾನು ಗಾಡಿ ಅಡಿಯಲ್ಲಿ ಮಲಗ್ತೀನಿ. ನಾನು ನಿಲ್ಲಿ ನಿಲ್ಲಿ ಯಾರು ಯಾಕೆ ಮಾಡಿದ್ವಿ ಮಾಡ್ಬೋಣ ಕ್ಯಾಮ್ರಾ ನೀನು ಒಳಗೆ ಹೋಗ್ತೀಯಾ? ಆಯ್ತು ಆಯ್ತು ಹೋಗು. ಆಯ್ತು ಹೋಗು, ಹೋಗ್ಲಿ ಹೋಗ್ಲಿ, ಆಗ್ಲಿ ಇವತ್ತು ಇಡೀ ರಾಜ್ಯ ಗೊತ್ತಾಗ್ಲಿ, ಆಗ್ಲಿ. ಏನ್ ಮಾಡ್ತೀರೋ ನೋಡ್ತೀನಿ ನಾನು ಕೂಡ. ನನ್ನ ಜೊತೆ ಆಟ ಆಡಬೇಡ, ಬೆಂಕಿ ಜೊತೆ ಆಟ ಆಡಕ್ ಹೋಗ್ಬೇಡ ಆಯ್ತಾ? ನಾವೇನಾದ್ರೂ ನಿಮ್ಮಂಗೆ ನಾವು ಹೇಳ್ತಿದ್ದವರಲ್ಲ, ಲಜ್ಜೆ ಕೆಟ್ಟವರಲ್ಲ. ನಾವು ಈ ಕರುನಾಡಿನ ಹೆಮ್ಮೆಯ ಮಕ್ಕಳು, ಈ ಭೂಮಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಇದ್ದವರು. ನಿಮ್ಮಂಗೆ ಮುಖದಲ್ಲಿ ಮೀಸೆ ಇಟ್ಕೊಂಡು ಕೈಯಲ್ಲಿ ಬಳೆ ಇಟ್ಕೊಂಡವರಲ್ಲ. ನನಗೆ ಆಶ್ಚರ್ಯ ಅನ್ಸುತ್ತೆ, ಈ ಊರಲ್ಲಿ ಗಂಡಸರೇ ಇಲ್ವಾ ಅಂತ. ಎಲ್ರು ಕೈ ಕೊಟ್ಟು ಚಂದ ನೋಡ್ತಾ ಇದ್ದಾರೆ, ಗಂಡಸರೆಲ್ಲ ಎಲ್ಲ ಷಂಡ್ರಂಗೆ ವರ್ತಿಸ್ತಿದ್ದಾರೆ. ಇಷ್ಟೊಂದು ಓಪನ್ ಆಗಿ ನಾವು ಹೋರಾಟ ಮಾಡ್ತಿದೀವಿ, ಬೆಂಗಳೂರಿಂದ ಬಂದು ಈ ಊರಿನವರು ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ನಾನು ಹೊಸ ವ್ಯಾಖ್ಯಾನ ಮಾಡಬೇಕು, ಗಂಡಸರೇ ಇಲ್ಲದ ಊರು ಹಾವೇರಿ ಅಂತ. ನೋಡಿ, ಬರೀ ಅಕ್ರಮ ಮರಳುಗಾರಿಕೆಯ ದಂಧೆ. ಪರ್ಮಿಟ್ ಇದೆಯಾ ನಿಮ್ಮ ಹತ್ರ? ಮತ್ತೆ ಪರ್ಮಿಟ್ ಇಲ್ಲ ಹೆಂಗೆ ಮರಳು ತೆಗಿತೀರಾ ನೀವು? ಎಷ್ಟೊಂದು ಬೋಟ್ಗಳು, ಎಷ್ಟೊಂದು ಅಲ್ಲಿ ಕಣ್ಣು ಹಾಯಿಸಿದಷ್ಟು ಬೋಟ್ಗಳೇ ಕಾಣ್ತಿವೆ, ಬರೀ ಬೋಟ್ಗಳೇ ಕಾಣ್ತಿವೆ. ದೂರದಲ್ಲಿ ಹಾವನೂರು ಬ್ರಿಡ್ಜ್ ಅಂತ ಕಾಣ್ತಾ ಇದೆ, ಸೇತುವೆ. ಅದರ ಕೆಳಗಡೆನೆ ಹೇಗೆ ಅಕ್ರಮ ಮರಳುಗಾರಿಕೆ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಕಾಣಬಹುದು. ಇವ್ರು ಯಾರು ಕೂಡ ಕರ್ನಾಟಕದವರಲ್ಲಂತೆ. ಕರ್ನಾಟಕ, ಆಂಧ್ರ, ಪಕ್ಕದ ಆಂಧ್ರದವರು, ಉತ್ತರ ಪ್ರದೇಶದವರು, ಇಲ್ಲಿಂದೆಲ್ಲ ಬಂದು ಇವರು ನಮ್ಮ ನಾಡಿನ ಸಂಪತ್ತನ್ನು ಎತ್ಕೊಂಡು ಹೋಗೋದು. ಈ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನುಮಾನ ಪಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಭ್ರಷ್ಟಾಚಾರ, ಪೊಲೀಸರ ಷಂಡತನ ಅಂತಲೇ ಹೇಳ್ಬೋದು. ಜೊತೆಗೆ ಜಿಲ್ಲಾಧಿಕಾರಿಯ ಅಸಹಾಯಕತೆ, ಬಲಹೀನತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾಚಿಕೆ ಆಗಲ್ವಾ DC ಅವರಿಗೆ? ನಿಮ್ಗೆ